ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಕಾವೇರಿ 2 ತಂತ್ರಾಂಶ ವ್ಯವಸ್ಥೆಯಲ್ಲಿ ಅಮಾನತ್ತಿನಲ್ಲಿ ಇಡಲಾಗಿರುವ ದಸ್ತಾವೇಜುಗಳ ನೋಂದಣಿ ಸಂಬಂಧ ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ರಮುಖವಾಗಿ ಪೆಂಡಿಂಗ್ ದಸ್ತಾವೇಜುಗಳ ಸಂಬಂಧ ಅರ್ಜಿ ಸಲ್ಲಿಸಬೇಕಾದ್ರೆ ನಾವು ಪ್ರಮುಖವಾಗಿ ಈ ಕೆಳಗಿನ ಅಂಶಗಳನ್ನು ಗಮನಿಸಬೇಕಾಗತ್ತೆ. ಒಮ್ಮೆ ಅರ್ಜಿ ಸಲ್ಲಿಸಲಾದ ಪೆಂಡಿಂಗ್ ಸಂಖ್ಯೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅವಕಾಶ ಇರೋದಿಲ್ಲ. ಪೆಂಡಿಂಗ್ ರಿಲೀಸ್ ಅರ್ಜಿ ಸಲ್ಲಿಸುವಾಗ ಪೆಂಡಿಂಗ್ ದಸ್ತಾವೇಜು ಸಂಖ್ಯೆಯನ್ನು ನಿಖರವಾಗಿ ನಮೂದಿಸಬೇಕು. ಈ ಪೆಂಡಿಂಗ್ ಸಂಖ್ಯೆ ನಿಮಗೆ ನೀವು ದಸ್ತಾವೇಜನ್ನ ನೋಂದಣಿಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ನೀವು ಪಾವತಿ ಮಾಡಲಾದ ಹಣಕ್ಕೆ ರಶೀತಿಯನ್ನ ಕೊಟ್ಟಿರ್ತಾರೆ. ಆ ರಶೀತಿಯಲ್ಲಿ ಪೆಂಡಿಂಗ್ ಸಂಖ್ಯೆ ನಮೂದಾಗಿರುತ್ತೆ. ಇದನ್ನ ನೀವು ಗಮನಿಸಿಕೊಳ್ಬೇಕು. ದಸ್ತಾವೇಜು ಹಾಜರುಪಡಿಸಿದ ದಿನಾಂಕ ಮತ್ತು ಜಿಲ್ಲಾ ನೋಂದಣಾಧಿಕಾರಿ ಕಚೇರಿ ಮತ್ತು ಉಪನೋಂದಣಾಧಿಕಾರಿ ಕಚೇರಿಯನ್ನ ನಿಖರವಾಗಿ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಪೆಂಡಿಂಗ್ ಕಾರಣಗಳಿಗೆ ಅನುಗುಣವಾಗಿ ಅಂದ್ರೆ ನೀವು ಇಂಪೌಂಡ್ ಪ್ರಕರಣಗಳಿರಬಹುದು ಅಥವಾ 45A ಪ್ರಕರಣಗಳಿರಬಹುದು ಮತ್ತು ಡಿಲೇ ಕಂಡೋನೇಷನ್ ಪ್ರಕರಣಗಳಲ್ಲಿ ಡಿಆರ್ ಆರ್ಡರ್ನ ಅವಶ್ಯಕತೆ ಇರುತ್ತೆ. ಉಳಿದಂತೆ ಪಾರ್ಟಿ ಲೇಟ್ ಅಪಿಯರೆನ್ಸ್ ಮತ್ತು ಖಾಸಗಿ ಹಾಜರಾತಿಯ ಪ್ರಕರಣಗಳಲ್ಲಿ ಡಿಆರ್ ಆರ್ಡರ್ನ ಅವಶ್ಯಕತೆ ಇರೋದಿಲ್ಲ. ಹೀಗೆ ಅರ್ಜಿ ಸಲ್ಲಿಸುವ ಪೂರ್ವದಲ್ಲಿ ಪೆಂಡಿಂಗ್ ಕಾರಣಗಳಿಗೆ ಅನುಗುಣವಾಗಿ ನೀವು ಡಿಆರ್ ಆರ್ಡರ್ನ 5 MBಗೆ ಮೀರದಂತೆ PDF ಮಾದರಿಯಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಉಪನೋಂದಣಾಧಿಕಾರಿ ಕಚೇರಿಗೆ ಭೇಟಿ ನೀಡುವ ಸಮಯವನ್ನ ನೀವೇ ನಿಗದಿಪಡಿಸಿಕೊಳ್ಬೇಕಾಗತ್ತೆ. ಹಾಗಿದ್ರೆ ಬನ್ನಿ ನೇರವಾಗಿ ಪೆಂಡಿಂಗ್ ದಸ್ತಾವೇಜುಗಳ ಸಂಬಂಧ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದನ್ನ ತಂತ್ರಾಂಶದ ಒಳ ಹೋಗಿ ಅರ್ಥೈಸಿಕೊಳ್ಳೋಣ. ನೀವೀಗ ಬಳಕೆದಾರರ ಮುಖಪುಟದನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಅಂತ ಇದೆ. ಇದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಹಾಗೂ ಪೆಂಡಿಂಗ್ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಒಂದು ಐಕಾನ್ ಕಾಣಿಸ್ತಿದೆ. ಅದನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ದಸ್ತಾವೇಜಿನ ನೋಂದಣಿ ಸಂದರ್ಭದಲ್ಲಿ ಪೆಂಡಿಂಗ್ ಇಡಲಾದಂತಹ ದಸ್ತಾವೇಜಿಗೆ ಒಂದು ಪೆಂಡಿಂಗ್ ನಂಬರ್ ಅಂತ ಹೇಳಿ ಕೊಡಲಾಗಿರುತ್ತೆ. ಆ ಪೆಂಡಿಂಗ್ ನಂಬರ್ ನಿಮಗೆ ನೀಡಲಾದ ರಶೀತಿಯಲ್ಲಿ ಮುದ್ರಣ ಆಗಿರುತ್ತೆ. ಆ ಸಂಖ್ಯೆಯನ್ನು ನಾನಿಲ್ಲಿ ನಮೂದು ಮಾಡ್ತಾ ಇದ್ದೀನಿ. ಹಾಗೂ ಪೆಂಡಿಂಗ್ ದಸ್ತಾವೇಜನ್ನ ಯಾವ ದಿನ ನೀವು ನೋಂದಣಿಗೆ ಹಾಜರುಪಡಿಸಿದ್ರಿ ಅನ್ನೋದನ್ನ ದಿನಾಂಕವನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ನಂತರ ಹಾಜರುಪಡಿಸಿದ ಉಪನೋಂದಣಾಧಿಕಾರಿ ಯಾವ ಜಿಲ್ಲಾ ನೋಂದಣಿ ಕಚೇರಿಯ ವ್ಯಾಪ್ತಿಯಲ್ಲಿದೆ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆನಂತರ ಉಪನೋಂದಣಾಧಿಕಾರಿ ಕಚೇರಿಯನ್ನ ಆಯ್ಕೆ ಮಾಡಿಕೊಂಡು ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈಗ ನೀವು ಕೆಳಭಾಗದಲ್ಲಿ ಗಮನಿಸ್ತಿದ್ದೀರಿ. ಆ ದಸ್ತಾವೇಜಿಗೆ ಸಂಬಂಧಪಟ್ಟಂತ ಮಾಹಿತಿ ನಿಮಗೆ ಕಾಣಿಸ್ತಾ ಇದೆ. ಇದನ್ನ ಪರಿಶೀಲಿಸಿಕೊಂಡು ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಒಂದು ಅಪ್ಲಿಕೇಶನ್ ಸಂಖ್ಯೆ ಜನರೇಟ್ ಆಗಿದೆ. ಇದನ್ನ ಗಮನಿಸ್ಕೊಳ್ಳಿ. ಅದಾದ ನಂತರ ಪೆಂಡಿಂಗ್ ಇಡಲಾಗಿದೆ ಆ ದಸ್ತಾವೇಜಿನಲ್ಲಿ ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ 45A ಕೇಸಸ್ ಇರಬಹುದು, ಇಂಪೌಂಡ್ ಕೇಸಸ್ ಇರಬಹುದು ಅಥವಾ ಡಿಲೇ ಕಂಡೋನೇಷನ್ ಕೇಸ್ಗಳಿರ್ಬೋದು. ಅಂತಹ ಸಂದರ್ಭಗಳಲ್ಲಿ ಡಿಆರ್ ಆರ್ಡರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಕೆಲವು ಸಂದರ್ಭಗಳಲ್ಲಿ ಅಂದ್ರೆ ಖಾಸಗಿ ಹಾಜರಾತಿ ಇರಬಹುದು ಅಥವಾ ಪೆಂಡಿಂಗ್ ಫಾರ್ ಪಾರ್ಟಿ ಲೇಟ್ ಅಪಿಯರೆನ್ಸ್, ಈ ಸಂದರ್ಭಗಳಲ್ಲಿ ಕೂಡ ಪತ್ರವನ್ನ ಅಮಾನತ್ತಿನಲ್ಲಿರುವಂತಹ ಸಂದರ್ಭಗಳಲ್ಲಿ ಡಿಆರ್ ಆರ್ಡರ್ನ ಅವಶ್ಯಕತೆ ಇರೋದಿಲ್ಲ. ಇಂಪೌಂಡ್, 45A ಮತ್ತು ಡಿಲೇ ಕಂಡೋನೇಷನ್ ನ ಸಂದರ್ಭಗಳಲ್ಲಿ ಮಾತ್ರ ಡಿಆರ್ ಆರ್ಡರ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ ನಂತರ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ PRP ಸಂಖ್ಯೆ ನಿಮಗೆ ಕಾಣಿಸ್ತಾ ಇದೆ. ಇದನ್ನ ಗಮನದಲ್ಲಿ ಇಟ್ಕೊಂಡು ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಆನಂತರ ನಿಮ್ಮ ಬಳಕೆದಾರರ ಮುಖಪುಟದ ಪರದೆಯಲ್ಲಿ ಶೆಡ್ಯೂಲ್ ಎಂಬ ಬಟನ್ ಓಪನ್ ಆಗಿರುತ್ತೆ. ಈ ಶೆಡ್ಯೂಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನೀವು ಉಪನೋಂದಣಾಧಿಕಾರಿ ಕಚೇರಿಗೆ ಈ ಪತ್ರವನ್ನ ಬಿಡುಗಡೆಗೊಳಿಸಿಕೊಳ್ಳಿಕ್ಕೆ ಯಾವ ದಿನಾಂಕ ಹೋಗಬೇಕು ಅಂತಿದ್ದೀರಿ ಆ ದಿನಾಂಕವನ್ನ ಆಯ್ಕೆ ಮಾಡ್ಕೊಳ್ಬೇಕು. ಆಯ್ಕೆ ಮಾಡಿಕೊಂಡು ಬುಕ್ ಸ್ಲಾಟ್ ಅನ್ನೋದನ್ನ ಕ್ಲಿಕ್ ಮಾಡುವ ಮೂಲಕ ಒಂದು ಪೆಂಡಿಂಗ್ ದಸ್ತಾವೇಜನ್ನ ಯಾವ ರೀತಿ ಬಿಡುಗಡೆಗೊಳಿಸಿಕೊಳ್ಳಿಕ್ಕೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.